ಈ ಬುದ್ಧಿಶಕ್ತಿಯಿಂದ ಈ ಮೈಂಡ್, ಈ ಬುದ್ಧಿಶಕ್ತಿ ಯಾವುದ್ರಲ್ಲಿ ವರ್ಕ್ ಆಗುತ್ತೆ, ಫಂಕ್ಷನ್ ಆಗುತ್ತೆ ಅಂದರೆ ಮೈಂಡಲ್ಲಿ. ಓಕೆನಾ? ಈ ಮೈಂಡಲ್ಲಿ ಫಂಕ್ಷನ್ ಆಗಬೇಕಾದ್ರೆ ನಮ್ಮ ಜೀವನಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಟ್ಬಿಡುತ್ತೆ, ಎಲ್ಲವನ್ನೂ ಕೊಡುತ್ತೆ ಸಫಿಷಿಯೆಂಟಾಗಿ. ಇವತ್ತು ನೋಡಿ ಇಲ್ಲಿ ಕೂತಿದ್ದೀವಿ ಅಂದರೆ ಇದೆಲ್ಲ ಬುದ್ಧಿಶಕ್ತಿಯಿಂದನೇ ವರ್ಕ್ ಆಗಿರೋದು. ಆದರೆ ಇದಕ್ಕೆ ಕೊನೆ ಇರಲ್ಲ, ತೃಪ್ತಿ ಇರಲ್ಲ, ಹೋಗ್ತಾ ಇರುತ್ತೆ, ಇನೋವೇಷನ್ ಆಗ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಈ ಬುದ್ಧಿಶಕ್ತಿ ಎಷ್ಟು ಪವರ್ಫುಲ್ ಇದೆ ಅಂದರೆ ಇಡೀ ಪ್ರಪಂಚ ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಸೆಲ್ಫ್ ಸೂಸೈಡ್ಗೆ ಹೋಗ್ತಾ ಇದೆ. ಕರೆಕ್ಟ್ ಅಲ್ಲ? ಇವತ್ತು ನಾವೆಲ್ಲ ಶಾಂತವಾಗಿದೆ ನಮ್ಮ ದೇಶ ಅಂತ ಅಂದ್ಕೊಂಡಿದ್ದೀವಿ. ಶಾಂತವಾಗಿಲ್ಲ, ಯುದ್ಧಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೀವಿ, ಯಾರಿಗೂ ಗೊತ್ತಿಲ್ಲ. ಎಲ್ಲ ಫಾರ್ಮ್ಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದರ ಅರ್ಥ ಏನು? ಎಲ್ಲ ದೇಶಗಳು ಇದು ಮಾಡ್ತಾ ಇದೆ ಅಂದ್ರೆ ಎಲ್ಲ ಲೀಡರ್ಸ್ಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸೆಲ್ಫ್ ಸೂಸೈಡ್ಗೆ ರೆಡಿ ಆಗ್ತಾ ಇದ್ದೀವಿ. ಇವತ್ತು ಇರಾನ್, ಅಮೇರಿಕಾ, ಇಸ್ರೇಲ್ ಎಲ್ಲ ಏನು ಮಾಡ್ತಾ ಇದೆ? ದಾಳಿ ಮಾಡ್ತಾ ಇದೆಯಲ್ಲ. ನಾವೆಲ್ಲ ಬುದ್ಧಿವಂತರು ತಾನೆ, ಆದರೂ ಕೂಡ ದಾಳಿ. ಬಿಕಾಸ್ ಏನಕ್ಕೆ ಅಂದರೆ ಈ ಬುದ್ಧಿಶಕ್ತಿ ಒಂದು ರೀತಿ ಮಗುವಿನ ರೀತಿ. ಇದು ಏನೇ ಡೆವಲಪ್ ಆದರೂ ಕೂಡ ಮಕ್ಕಳ ಕೈಯಲ್ಲಿ ಆಟ ಸಾಮಾನು ಕೊಟ್ಟಂಗೆ ಆಗುತ್ತೆ. ಓಕೆನಾ? ಏನಕ್ಕೆ ಅಂದರೆ ಈ ಬುದ್ಧಿಶಕ್ತಿಯನ್ನು ಯೂಸ್ ಮಾಡೋದಕ್ಕೆ ಬರ್ತಾ ಇಲ್ಲ ನಮಗೆ. ಇದನ್ನು ನಂಬ್ಕೊಂಡ್ರೆ, ಇದ್ರ ಮೇಲೆ ನಿಂತರೆ, ನಾವು ಇಲ್ಲೇ ಬುದ್ಧಿಶಕ್ತಿಗೆ ಮಾತ್ರ ಗಮನ ಕೊಡ್ತಾ ಇದ್ರೆ, ಇಂಟೆಲೆಕ್ಟಿಗೆ ಮಾತ್ರ ನಾವು ಬಿಲೀವ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರೆ, ನಾವು ಮಕ್ಕಳ ಕೈಯಲ್ಲಿ ಬಲಿಷ್ಠವಾದಂಥ ಒಂದು ಆಯುಧ ಕೊಟ್ಟಂಗೆ ಯೂಸ್ ಮಾಡೋದಕ್ಕೆ ಬರಲ್ಲ.